ಆಟೋ ಚಾಲಕರೇ ದಯವಿಟ್ಟು ಗಮನಿಸಿ, 100-500ಕ್ಕೆ ಆಸೆ ಪಟ್ಟು ನೀವೇನಾದರೂ ನಿಮ್ಮ ಆಟೋ ಹಿಂದೆ ಫಿಲಂ ಪೋಸ್ಟರ್, ಇನ್ಶೂರೆನ್ಸ್ ಅಥವಾ ಮತ್ತಿನ್ಯಾವುದೋ ಜಾಹೀರಾತಿನ ಪೋಸ್ಟರ್ ಅಂಟಿಸಿಕೊಂಡ್ರಿ ಅನ್ಕೊಳ್ಳಿ, ನೀವು ಒಂದಿಡೀ ವಾರ ಸಂಪಾದಿಸಿದಂಥ ಹಣ ಚಿಟಿಕೆ ಹೊಡೆಯೋದ್ರಲ್ಲಿ ಕಟ್ ಆಫ್ ಆಗ್ಬಿಡುತ್ತೆ. ಹುಷಾರ್, ಆರ್ಟಿಒ ಕಡೆಯಿಂದ ಆಟೋ ಚಾಲಕರಿಗೆ ಕಾದಿದೆ ಗಂಡಾಂತರ. ಹೀಗೆ ಫಿಲ್ಮ್, ಇನ್ಶೂರೆನ್ಸ್ ಅಂತೆಲ್ಲ ತೋರಿಸೋ ಜಾಹೀರಾತಿನ ಪೋಸ್ಟರ್ಗಳನ್ನ ನಿಮ್ಮ ಆಟೋದಲ್ಲಿ ಹಾಕೊಂಡು ಜುಮ್ ಅಂತ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಸುಮ್ನೆ ಬಾಯ್ ಮಾತಿಗೆ ಹೇಳ್ತಾ ಇಲ್ಲ, ನಮ್ಮ ಹತ್ರ ಪಕ್ಕಾ ಸಾಕ್ಷಿ ಇದೆ. ನೋಡಿದ್ರಲ್ಲ, 100-500ರ ಆಸೆಗೆ ಆಟೋ ಹಿಂದೆ ಪೋಸ್ಟರ್ ಅಂಟಿಸಿಕೊಂಡಿದ್ದಕ್ಕೆ ಎಂತ ಫೈನ್ ಬಿದ್ದಿದೆ. ಒಂದಲ್ಲ ಎರಡಲ್ಲ, ಆರ್ಟಿಒ 5,000 ರೂಪಾಯಿ ದಂಡ ವಿಧಿಸಿದೆ. ಸಾರಿಗೆ ಇಲಾಖೆಯ ನಿಯಮದ ಪ್ರಕಾರ ಆಟೋಗಳಲ್ಲಿ ಜಾಹೀರಾತು ಪ್ರದರ್ಶನ ಮಾಡುವುದಕ್ಕೆ ವಾರ್ಷಿಕವಾಗಿ ಅನುಮತಿ ಪಡೆದಿರಲೇಬೇಕು. ಏನೇ ಜಾಹೀರಾತು ಅಳವಡಿಕೆ ಮಾಡಿದ್ರೂ ವರ್ಷಕ್ಕೆ 5,000 ಕಟ್ಟಬೇಕು. ಹಾಗೊಮ್ಮೆ ಅನುಮತಿ ಪಡೆದಿದ್ರೆ ವರ್ಷವಿಡೀ ಜಾಹೀರಾತು ಅಳವಡಿಕೆಗೆ ಅವಕಾಶ ಇದೆ. ಒಂದು ವೇಳೆ ಅನುಮತಿ ಇಲ್ಲದೆ ಪೋಸ್ಟರ್ ಹಾಕಿದ್ರೆ ಅದು ಕಾನೂನು ಬಾಹಿರ. ವಿಪರ್ಯಾಸ ಅಂದ್ರೆ ಈ ನಿಯಮದ ಬಗ್ಗೆ ನಗರದ ಬಹುತೇಕ ಆಟೋ ಚಾಲಕರಿಗೆ ಅರಿವೇ ಇಲ್ಲ. ಇವರು ಆ ಸಂಸ್ಥೆ ಮೇಲೆ ಕ್ರಮ ತಗೋಬೇಕೆ ಹೊರತು ಆಟೋ ರಿಕ್ಷಾ ಚಾಲಕರ ಮೇಲಲ್ಲ. ಅದಕ್ಕೆ ಏನು ಮಾಡ್ತಾರೆ, ವೈಲೇಷನ್ ಆಫ್ ಪರ್ಮಿಟ್ ಅಂತೇಳಿ 5,000 ರೂಪಾಯಿ ದಂಡ ಹಾಕ್ತಿದ್ದಾರೆ. ಅದು ತಪ್ಪು. ನಾವು ಪ್ರತಿಭಟನೆ ಮಾಡ್ತಾ ಹೋದರೆ ಸಾರಿಗೆ ಇಲಾಖೆಗೆ, ಸಾರಿಗೆ ಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಆಟೋ ಚಾಲಕರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಮೇಡಮ್. ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಆಟೋಗಳ ಹಿಂದೆ ಇನ್ನೂ ಕೂಡ ಹೀಗೆ ಜಾಹೀರಾತಿನ ಪೋಸ್ಟರ್ ಇದೆ. ಹೀಗಾಗಿ ಸಾರಿಗೆ ಇಲಾಖೆ ಆಟೋ ಚಾಲಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುವುದು ಉತ್ತಮ. ಜೊತೆಗೆ ಆಟೋ ಚಾಲಕರು ಕೂಡ ದಂಡಾಸ್ತ್ರದಿಂದ ದೂರ ಇರಲು ಪೋಸ್ಟರ್ ಅಂಟಿಸೋದನ್ನ ಕೈಬಿಟ್ರೆ ಒಳಿತು. ಇಲ್ಲ, ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಮಾತ್ರ ಕಟ್ಟಿಟ್ಟ ಬುತ್ತಿ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.